ಅಪ್ಪ ಪೊಲೀಸ್ನವರು ಶಿವಾನಿನ ಅರೆಸ್ಟ್ ಮಾಡವ್ರೆ. ಸುಮ್ಮನೆ ಆ ವೈಷ್ಣು ಶಿವಾನಿನ ಮೇಲೆ ಹೇಳ್ಬಿಟ್ಟವಳೆ. ಅದಕ್ಕೆ ಅವ್ರ ಅಮ್ಮ ಬಿಡಿಸ್ಕೊಂಬರೋಣ ಅಂತೇಳಿ ಎಲ್ಲ ಕಟ್ಟಿತ್ತು. ಇವತ್ತು ಅವ್ರ ಅಮ್ಮನೂ ಕರ್ಕೊಂಡೋಗ್ಬಿಟ್ಟಿದ್ದಾರೆ. ಯಾರೋ ನಿಧಿ ಸಿಕ್ಕಿರೋ ವಿಷಯ ಎಲ್ಲ ಹೇಳಿ ಅವ್ರ ಅಮ್ಮನೂ ಕರ್ಕೊಂಡೋಗ್ಬಿಟ್ಟವ್ರೆ. ಅದಕ್ಕೇ ಇವಾಗ ಬಾರಪ್ಪ ಬಿಡಿಸ್ಕೊಂಬರೋಣ ಶಿವಾನಿನ, ಅವಳು ಜೈಲಲ್ಲಿದ್ದಾಳೆ. ನಾವ್ಯಾಕೆ ಬರೋಣ? ನಾನ್ಯಾಕೆ ಬರೋಣ? ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಮಗೇನೆ ಬೇಜಾನ್ ಕೆಲಸ ಐತಣ್ಣ. ನಮಗೆ ಮನೆಯಾಗೆ ಒಂದು 5 ನಿಮಿಷ ಪುರ್ಸತ್ತ ಕುಕ್ಕಮ್ಮನ ಬಿಡು ಒಂದಿನ ಅಂತ ಹೇಳಿದರೆ ನಮಗೆ ಟೈಮ್ ಇಲ್ಲ. ಒಂದು ಅರ್ಧ ಗಂಟೆ ಬಿಡತ್ತ, ಬೇಜಾರತ್ತ, ಮನೆಯಾಗ ಇರೋಣತ್ತ ಅಂತ ಹೇಳಿ ನಾವು ಒಂದಿನ ಇರೋಣ ಅಂತ ಹೋದ್ರೂ ಮನಸ್ಸೇ ಬರೋಲ್ಲ. ನಮಗೆ ಅಲ್ಲಿ ಕೆಲಸ. ನಾವು ಬರೋಕ್ಕಾಗಲ್ಲಪ್ಪ, ನಮಗೆ ಕೆಲಸ ಐತಿ. ಅಲ್ಲ ಕಣಪ್ಪ, ಅವಳನ್ನ ಜೈಲಿಗೆ ಕಳಿಸಿರೋದ್ರಿಂದ, ಜೈಲಿಗೆ ಹಾಕಿರೋದ್ರಿಂದ ಹೇಳ್ತಾ ಇದ್ದೀನಿ. ಅವ್ರ ಅಮ್ಮ ದುಡ್ಡು ಗಿಡ್ಡು ಎಲ್ಲ ಕಟ್ಟೈತೆ, ಬೇಲ್ ತೊಗೊಂಡೋಗಿ ಬಿಡಿಸ್ಕೊಂಬರೋದು. ದುಡ್ಡು ಗಿಡ್ಡು ಎಲ್ಲ ಐತೆ ಅವ್ರ ಅಮ್ಮ ಇಂತಾಗೆ. ಅದಕ್ಕಾಗಿನ ಇಲ್ಲಡ, ಈಗ ಬಿಡಿಸ್ಕೊಂಬಂದ್ರೂ ನಿನ್ನ ಹೆಂಡ್ತಿನ ಈ ಮನೆಯಾಗ ಇರೋಂಗಿಲ್ಲ. ನೀವು ಬೇರೆ ಇರ್ರಿ. ಇಂಥದ್ದು ಮಾಡ್ಯಾರ ಅಂದರೆ ನಾನು ಸಹಿಸ್ಕೊಂಬಲ್ಲ. ನನಗೇನೂ ಗೊತ್ತಿರಲಿಲ್ಲ. ನಮ್ಮ ಋತಮ್ಮೆಲ್ಲ ಹೇಳ್ತಪ್ಪ, ಇಲ್ಲ ಕಣಪ್ಪ, ಹಿಂಗೆ ಎಲ್ಲನ ಹಿಂಗೆ ಆಗ್ತಾೈತೆ, ಮನೆಯಾಗ ಹಿಂಗೆ ನಡೀತಾ ಐತೆ, ಈ ವಿಷಯ ನಿನಗೆ ಗೊತ್ತಿಲ್ಲ ಅಂತೇಳಿ ನಮ್ಮ ಋತು ಎಲ್ಲ ಹೇಳ್ತು. ನನಗೆಲ್ಲ ವಿಷಯ ಗೊತ್ತಾಯಿತು. ಅಲ್ಲ, ಹಿಂಗೆ ಮಾಡೋದಕ್ಕೆ ನಿನಗೇನು ಅನ್ಸಲ್ವೇನು? ನಾಲ್ಕು ಬಿಟ್ಟು ಬುದ್ಧಿ ಹೇಳಿಸ್ಬೇಕು ತಾನೆ. ನೀನು ಹುಡುಗಿ ಜೊತೆ ಸೇರ್ಕೊಂಡು ಹಿಂಗೆ ಮಾಡ್ತಾ ಇದೀಯ, ಗೊತ್ತಾಗಲ್ವೇ ನಿನಗೆ? ಹಿಂಗೆಲ್ಲ ಮರ್ಯಾದೆ ಕಳ್ಕೊಂಡು ನಮ್ಮ ಮನೆಗೆ ಜಾಗ ಇಲ್ಲ, ಹೇಳ್ಬಿಡ ಹುಡುಗಿಗೆ ನಮ್ಮ ಮನೆಗೆ ಬರಬೇಡ ಅಂತ ಹೇಳಿ. ಅಲ್ಲ, ಇದೊಂದು ಸತಿ ಏನೋ ಕ್ಷಮಿಸ್ಬಿಡಪ್ಪ. ಇದೊಂದು ಸತಿ ಏನೋ ಕ್ಷಮಿಸ್ಬಿಟ್ಟು ಮನೆಗೆ ಕರ್ಕೊಬ, ಅವಳೆಲ್ಲ ಬುದ್ಧಿ ಕಲ್ತ್ಕೊಂತಾಳೆ. ಏನಾಗಿಲ್ಲ. ಅವಳು ವೈಷ್ಣು ಹೇಳಿದಾಳೆ. ಸುಮ್ಮನೆ ಹೇಳಿದಾರೆ ಅಂತ ಹೇಳಿ ಅವಳು ವೈಷ್ಣು ಹೇಳ್ತಾ ಇರೋದು. ಮುಚ್ಚಬಾಯಿ. ವೈಷ್ಣು ಹೇಳ್ಕೊಟ್ಟವಳಂತೆ. ಯಾರು ಹೇಳ್ಕೊಟ್ಟಿಲ್ಲ, ಏನಿಲ್ಲ, ಇವಳು ಹೇಳ್ಕೊಟ್ಟು ಅವಳ್ತ ಮಾಡಿಸಿರೋದು. ಅದಕ್ಕೆ ಪೊಲೀಸ್ನವರು ಹೇಳ್ಕೊಂಡೋಗಿದ್ದು. ನೋಡಪ್ಪ, ನಮ್ಮ ಮನೆ ಮರ್ಯಾದಿನ ಹೆಂಗೆ ತೆಗಿತಾಳೆ ನಿನ್ನ ಹೆಂಡ್ತಿ. ನಾವು ಹೆಂಗನ ಯಾವ್ದು ಇಲ್ದಂಗೆ ಸಂಶಯನ ಹಾಕಿದ್ವತ್ತು ನಮ್ಮ ಮನೆಯಾಗ ನಾವು. ಎಷ್ಟು ದಿವಸ ಅಂತೂ ಬಿಡು ಇದ್ದಿದ್ದೇನೆ ಅಂತ ಹೇಳಿ ಇವಾಗ ನಾನು ನೆಮ್ಮದಿಗಿದ್ವಿ. ಇವಾಗ ನೆಮ್ಮದಿಗಿರೋಣ ಅಂದ್ರೆ ನಿನ್ನ ಹೆಂಡ್ತಿದ್ದು ಅದೇ ಹಣೆ ಬರ ಏನೋ. ನಾನು ಅವತ್ತೇ ಹೇಳಿದೆ, ಅವಳು ಬುದ್ಧಿ ಸರಿ ಇಲ್ಲ ಅಂತ ಹೇಳಿ. ಯಪ್ಪ, ಏನೇ ಅಂದ್ರೂ ಅವಳು ಬುದ್ಧಿ ಸರಿ ಇಲ್ಲ. ಅವಳಂತೂ ಮನೆಗೆ ಇಕ್ಕೇಬೇಡ್ರಿ ಅಷ್ಟೇ. ನನ್ನೇ ಆಸ್ತಿಗೋಸ್ಕರ ಬಂದು ಸೇರ್ಕೊಂಡಿದ್ದಾಳೆ ಅಂತ ಹೇಳಿ ಮಾತಾಡ್ತಾಳಲ್ಲ, ಅವಳಿಗೆ ಎಷ್ಟು ಇರಬೇಡ. ನಾನೇನು ಆಸ್ತಿಗೋಸ್ಕರ ಬಂದಿದ್ದೀನಿ ಅಂತ ಅಂತಾಳಲ್ಲ. ಒಂದು ವಾರ 15 ದಿವಸ ಹಂಗಾದ್ರೆ ಇರಂಗಿಲ್ಲ ತವ್ರ ಮನೆಗೆ ಹೆಣ್ಮಕ್ಳು. ಆಸ್ತಿಗೋಸ್ಕರ ಬಂದು ಸೇರ್ಕೊಂತಾರೆ. ನಾನು ಅವತ್ತೇ ಹೇಳಿಲ್ವೇನೋ ನಿನಗೆ? ನೀನು ಅವನು ನನಗೇನು ಬೇರೆ ಬೇರೆ ಅಲ್ಲ. ಇಬ್ಬರೂ ನಾವು ಭಾಗವಾಗ್ತೀವಿ ಅಂತಂದರೆ ಸಂತೋಷವಾಗಿ ಬಂದು ನಾನು ನಿಮ್ಗೆ ಸೈನ್ ಮಾಡ್ತೀನಿ ಅಂತ ನಾನು ಹೇಳಿದ್ದೀನಿ. ಅದನ್ನ ಹೇಳ್ಬೇಕು ತಾನೇ ನೀನು? ಹೆಂಗೆ ಮಾತಾಡ್ತೀನಿ ನೋಡಿ. ನಮ್ಮ ಅಕ್ಕ ಯಾತ್ಕಲ್ಲ ಬಂದಿರೋದು ಅಂತೀಯ, ಅವಳು ಮಾತು ನಂಬ್ತೀಯ. ಹೇಳು, ಸರಿಯಾಗಿ ಹೇಳ್ಬೇಕು. ನಮ್ಮ ಅಕ್ಕನ ಬಗ್ಗೆ ಯಾಕೆ ಹೆಂಗೆ ಮಾತಾಡೋದು? ಅವತ್ತಿನ ಹಂಗಂದ್ಲು, ನಾವಿಬ್ಬರು ಬೇರೆ ಹೋದ್ರೆ ಸಾಕು ಮಾಡಿಸ್ತೀನಿ ಅಂತಂದ್ಲು ನಮ್ಮ ಅಕ್ಕ ಅಂತ ಹೇಳಿ ಹೇಳ್ಬೇಕಾ? ಹೆಂಗೆ ಮಾತಾಡ್ತಾನೆ ನೋಡು. ಅದೇ ಮತ್ತೆ ಲೇ, ಈಗ ನೀನು ಕರ್ಕೊಂಡು ಎಲ್ಗಾನ ಹೋಗು. ಈ ಮನೆಯಾಗಂತ ಅವಳಿಗೆ ಜಾಗಿಲ್ಲ. ಬಂದ್ರಂತ ನಾವಂತೂ ಈ ಮನೆಯಾಗ ಬಿಡಿಸಿ ಮಲ್ಲಿ ನೋಡಿ ಹೇಳಿರ್ತೀನಿ. ಎಲ್ಲಾನ ಇರಲಿ. ಸುಮ್ಮನೆ ಒಂದು ಮನೆಯಾಗ ಬೇಡ. ನಿಮ್ಮ ಪಾಡಿಗೆ ನೀವೆಲ್ಲಾನ ಇರ್ರಿ. ನಮ್ಮ ಮನೆಯಾಗೆ ಎಲ್ಲ ಸರಿ ಸಮನಾಗಿ ಬದುಕು ಮಾಡೋರಾಗಬೇಕು. ಎಲ್ಲ ಕೆಲಸ ಮಾಡಲ್ಲ, ಪುಣ್ಯ ಮುಂದೆ ಮಾಡಬೇಕು ಅಂತಂದರೆ ಅದು ಹೆಂಗೆ ಮಾಡೋಕ್ಕಾಗುತ್ತೆ? ಮಾಡೋಕ್ಕಾಗಲಿಲ್ವಾ? ಬೇರೆ ಇರು ನೀನು ಹೆಂಡ್ತಿ ಕರ್ಕೊಂಡು. ನಾವಂತೂ ಬಿಡ್ಸಾಕೋ ಯಾತ್ಕೊ ಬರೋದಿಲ್ಲ. ಈ ಮನೆಯಾಗ ಕರ್ಕೊಂಡೂ ಬರಬೇಡ ನೀನು ಅಷ್ಟೇ. ಈ ಮನೆಯಾಗ ಕರ್ಕೊಂಡು ಬಂದಿದ್ದೀಯ ಅಂದರೆ ಅದ್ರ ಕಥೆನೇ ಬೇರೆ ನೋಡಿ ಹೇಳಿರ್ತೀನಿ. ಮನೆಯಾಗ ಕರ್ಕೊಂಡು ಬರ್ಕೊಡ್ದು. ಈ ಮನೆಯಾಗ ಜಾಗಿಲ್ಲ ಅವಳಿಗೆ. ಏನಪ್ಪ ಇದು ಹಿಂಗಂತೆ? ಮತ್ತೆ ಎಲ್ಲಿಗೆ ಹೋಗೋಣ ನಾವು? ನೀವು ಹಿಂಗೆ ಮಾತಾಡಿರಿ, ನಾನು ಎಲ್ಲಿಗೆ ಹೋಗೋಣ ಅಂತ ಹೇಳ್ಬೇಕಣೋ ನೀನು. ಕೆಲಸ ಮಾಡಬೇಕು ಅಂತ ಅವಳಿಗೆ ಬರಲ್ಲ ಅಂತ ಹೇಳಿದ್ರೆ ಹೆಂಗೆ ಸರಿ ಆಗುತ್ತೆ? ಅವಳು ಒಬ್ಬಳೇ ಮಾಡ್ಬೇಕಾ ಪುಣ್ಯ ಎಲ್ಲನಾ? ಹೇಳು, ಏನಾನ ಮನೆ ಕೆಲಸ ಏನೋ ಹೊಂದ್ಬಿಡ್ತಾಳೇನೋ. ಬರೀ ಅಮ್ಮನ ಮನೆ ಅಲ್ಲೂ ಇಲ್ಲೂ ಅಂತ ಹೇಳಿ ಬರೀ ಸುತ್ತರಿಯೋದಯ್ಯ. ಸುತ್ತಾರ್ದ್ಬಿಟ್ಟು ಆಮೇಲೆ ಬಂದು ಅವಳು ಮಾಡಿರೋದಕ್ಕೆ ತಿಂದುಬಿಡ್ತಾಳೆ, ಹೆಂಗಿದು ಮಾಡ್ತಾಳೆ. ಇವಳು ಸ್ವಲ್ಪನಾದ್ರೂ ಯೋಚನೆ ಮಾಡಲ್ಲ, ಏನಿಲ್ಲ. ನಾನು ಕೆಲಸ ಮಾಡಲಿಲ್ಲ ಅಂದ್ರೆ ಮನೆಯಾಗ ಏನಂತಾರೆ ದೊಡ್ಡವರು ಅಂತ ಹೇಳಿ ಸ್ವಲ್ಪನಾದ್ರೂ ಯೋಚನೆ ಮಾಡ್ತಾಳೆ ಹಿಂಗೆ ಕೇಳು. ಸ್ವಲ್ಪನೂ ಯೋಚನೆ ಮಾಡಲ್ಲ, ಏನಿಲ್ಲ. ಅವಳದೇ ಆದ ಅವಳಿಗೆ ತಿಳಿದಂಗೆ ಅವಳು ಮಾಡ್ಕೊಂತಾಳೆ. ಎಚ್ಚರಿಕೆಯಿಂದ ಏನೂ ಮಾಡಲ್ಲ. ಅವಳಿಗೆ ಹೇಳಿ ಸಾಕಾಗೈತಿ. ನಮ್ಮಪ್ಪ ನಮ್ಮಮ್ಮ ಅದಕ್ಕೆ ನಿರ್ಧಾರಕ್ಕೆ ಬಂದವ್ರೆ. ಮತ್ತೆ ನಾವು ಹೇಳೋದೇ ಅಷ್ಟು. ಈ ಮನೆಯಾಗಂತ ಅವಳಿಗೆ ಜಾಗಿಲ್ಲ. ಎಲ್ಲಾನ ಏನಾನ ಮಾಡ್ಕೊಂಬ್ಲವಳು ಅಷ್ಟೇ. ನಾವು ಇದ್ದಿದ್ದಂಗೆ ಹೇಳ್ಬಿಡ್ತೀವಿ. ತಲೆ ಕೆಡಿಸ್ಕೊಂಬಲ್ಲ. ಇದ್ದಿದ್ದಂಗೆ ಹೇಳಪ್ಪ, ನೀನು ಹೆಂಡತಿ ಕರ್ಕೊಂಡು ನೀನು ಎಲ್ಲಾನ ಇರೋ ಅಂತ ನಾವು ಅದಕ್ಕೆ ಹೇಳಿದ್ದು. ಜೈಲಿಗೆ ಹೋಗಿ ಹೇಳಿ ಅಂದ್ರೆ ನಾವು ಬಿಡ್ಸೋಕ್ಕೂ ಬರೋಲ್ಲ, ನಾವು ಅದ್ರ ಸುದ್ದಿಗೂ ಬರೋಲ್ಲ, ಏನಿಲ್ಲ. ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅದೇ ಮತ್ತೆ ಸುಮ್ಕಿರ್ಬೇಕು. ನಾವ್ಯಾಕೆ ಮೈ ಮೇಲೆ ಎಲ್ಕಮ್ಮನ್. ಅವ್ರ ಅತ್ತೆ ದುಡ್ಡು ಐತೆ, ಅತ್ತೆನೇ ಬಿಡಿಸ್ಕೊಂತಾಳೆ. ಮಸ್ತ ದುಡ್ಡು ಕಾಸು ಆಸ್ತಿ ಮಾಡಿರಾಳು, ಮಾಡ್ಕೊಂತಾಳೆ. ಅಲ್ಲ, ನೀವೇನು ಹಿಂಗೆ ಮಾತಾಡ್ತೀರಿ? ನಮ್ಮ ಅತ್ತೆನೂ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಯವ್ರಿ. ಅದಕ್ಕೆ ನಮ್ಮ ಮಾಮಂಗಂತು ಬಾರಪ್ಪ ಹೋಗಿ ಬಿಡಿಸ್ಕೊಂಬರೋಣ ಅಂತ ಹೇಳೈತಿ. ಅದಕ್ಕೆ ನಾನು ನಮ್ಮ ಮಾಮ ಹೋಗ್ತೀವಿ ಬಿಡು. ನನಗಿದೆಲ್ಲ ಗೊತ್ತೇ ಇರಲಿಲ್ಲ.
ಹಿಂಗೆ ನಡೀತೈತೆ ಅಂಬೋದು ಗೊತ್ತಿದ್ರು ನಾನು ಯಾವ್ದ್ರ ಇಲ್ಲಿ ನೋಡಿಲ್ಲ ಅದ್ರ ಕಥೆನೇ ಬೇರೆ ಆಗಿತ್ತು. ನಾನು ಇಲ್ಲೆಲ್ಲೆಲ್ಲ ನಾನು ಬಿಡ್ಕೊಂತಿರ್ಲಿಲ್ಲ, ಬೇರೆ ಇರ್ರಿ ಇಬ್ರು ಅಂತ ಹೇಳ್ತಿದ್ದೆ. ಮನೆಯ ಕೆಲಸ ಎಲ್ಲರೂ ಸರ್ಸಮ್ನ ಕೆಲಸ ಮಾಡ್ಬೇಕು ನನಗೆ ಅಷ್ಟೇನಿ. ಒಬ್ರು ಏನು ಅವರೇ ಅವ್ರ ಮನೆಯಾಗಿದ್ರೆ ಅವ್ರ ಮನೆಯಾಗ ಅವ್ರದ್ದು ಇದು ಸೌಕರ್ಯ ಇದ್ದರೆ ಅವ್ರ ಮನೆಯಾಗೆ, ನಮ್ಮ ಮನೆಯಾಗ ಅವೆಲ್ಲ ನಡೆಯಲ್ಲ. ನಮ್ಮ ಮನೆಗೆ ಹೆಂಗಿರ್ಬೇಕು ಹಂಗಿರ್ಬೇಕು ಅಷ್ಟೇನೆ. ನಮ್ಮ ಮನೆಗೆ ಮಾಡಿ ಉಣ್ಬೇಕು, ಯಾರೇ ಆಗಲಿ ಮಾಡಬೇಕು ಕೆಲಸ. ಒಬ್ಬರೇ ಮಾಡಿ ನೀವು ಮಾಡಿಕೊಡ್ದು ಕಣಮ್ಮ. ಬಂದರೆ ಇಲ್ಲಿ ನೋಡಿ ಹೇಳಿರ್ತೀನಿ, ಮನೆಯಾಗ ಬಿಡ್ಕೊಂಬಿಡ್ದು. ಈ ಮನೆಯಕ್ಕೆ ಏನಾದರೂ ಕರ್ಕೊಂಬಂದಿದ್ದಾನೆ ಅಂದರೆ ಅವನು ಈ ಮನೆಯಕ್ಕೆ ಬಿಡ್ಕೊಬಿಡ, ನಡೀರಿ ಆಚೆಗಂತ ದಬ್ಬಿಡ್ರಿ ಹೇಳ್ತೀನಿ. ನಾವು ಅಜ್ಜಪ್ಪ ಹೇಳಿದ್ದು ನಮ್ಮ ಅಶೋಕ್ ಗೊತ್ತಾದರೆ ಹಿಂಗೆ ಇದು ಮಾಡ್ತಾನೆ ಅಂತ ಹೇಳಿ ನಾವು ಅದಕ್ಕೆ ಹೇಳಿದ್ದು. ನಿಮ್ಮಪ್ಪ ಏನು ಯಾತ ತಲೆ ಕೆಡ್ಸಮಲ್ಲಿ, ಯಾರು ಎಲ್ಗಾನ ಉಂಟ್ಕೊಂಡು ಈಗ ಹೊಲ್ತಕ್ಕೆ ಓಟ್ಕೊಂಡು ಯಾತ ತಲೆ ಕೆಡ್ಸಮಲ್ಲಿ ನಿಮ್ಮಪ್ಪ ಏನು. ನಾವು ಅದಕ್ಕೇನೆ ಬಿಡತ್ತ ಹೇಳ್ಬಾರ್ದು ಅಂತ ಸುಮ್ಮನಿದ್ವಿ ಕಣಪ್ಪ. ಅವಳದು ಭಾಳ ಆಗಿತ್ತು ಮನೆಯಾಗೆ, ಒಂದು ಬದುಕು ಮಾಡಲ್ಲ ಏನಿಲ್ಲ, ಎಲ್ಲ ಪುಣ್ಯಮ್ನೆ ಮಾಡಬೇಕು. ಹೇಳಮ್ಮ ಪುಣ್ಯಮ್ಮ, ನಾನು ಹೇಳಿರ್ತೀನಿ ಏನಾದರೂ ಅವಳು ಈ ಮನೆಗೆ ಬಂದಿದ್ದಾಳೆ ಅಂತಂದ್ರೆ ಜಾಡ್ಸಿ ದಬ್ಬಿಡು ಹೇಳ್ತೀನಿ. ಮುಲಾಚ್ ಕೇಳ್ಬೇಡ, ಜಾಡ್ಸಿ ಆಚೆಗೆ ದಬ್ಬಿಡು. ಅವ ಸುಮ್ಕಾಗ್ಬಿಡ್ತಾಳೆ. ಆಚೆ ದಬ್ಬಿಡು, ನೀನು ಈ ಮನೆಯಾಗ ಇರ್ಕೊಡ್ದು ಜಾಗ ಇಲ್ಲ, ನಡಿ ಆಚೆಗೆ ಅಂತ ಹೇಳಿ ಇಲ್ಲಿ ನೋಡು ದಬ್ಬಿಡು. ಅದೇನು ಮುಂದ್ಲದ ಆಮೇಲೆ ಬಂದು ನಾನು ನೋಡ್ಕೊಂತೀನಿ ಅಷ್ಟೇ ಕಣಮ್ಮ. ಈಗ ಇರ್ತಾರ ನಿನ್ನಂಗೆಲ್ಲ ಮನೆಯವ್ರದ್ದು ಕೆಲಸ ಮಾಡ್ಕೊಂಡು ಎಲ್ಲ ಮಾಡೋರಾಗಬೇಕು. ಒಬ್ಬಳೇ ಮಾಡ್ಬೇಕಂದ್ರೆ ಎಂಥವ್ರಿಗೂ ಬೇಜಾರು. ನೀನು ಹಿಂಗೆ ನೋಡು, ಅವರು ಒಯ್ದಾರೆ, ನಮ್ಮ ಅತ್ತೆ ನಮ್ಮ ಮಾಮ ಏನು ಹೇಳೋದಿಲ್ಲ ಏನಿಲ್ಲ, ಒಬ್ಬಳೇ ಮಾಡಬೇಕು ಅಂತೇಳಿ ನೀನು ಬೇಜಾರು ಮಾಡ್ಕೊಂತೀಯ. ಎಂಥವ್ರಿಗೆ ಆಗಲಿ ಬೇಜಾರಾಗುತ್ತೆ. ನೋಡು ಇವಾಗ ಹೆಂಗೆ ಇದು ಮಾಡ್ತಾ ಇದ್ದಾರೆ ಇವರು ಅಂತೇಳಿ ಒಂಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ಅದೇ ನಾನು ಹೇಳಿದ್ದು, ಅದಕ್ಕೆ ಅಪ್ಪ ಇಂತ ಹೇಳಿದ್ರೆ ನೆಟ್ಗಾಗೋದು. ನಿಮ್ಮ ಮನೆಗೆ ಬಿಡಿಸ್ಕೊಬಾರ್ದು, ಅವ್ರು ಬೇರೆ ಇರಲೇಳು ಹಿಂಗೆಲ್ಲ ಮಾಡೋರು. ಮಾಡಂಗಿದ್ರೆ ಸರಿ ಸಮನಾಗೆಲ್ಲನ ಬದುಕು ಮಾಡ್ಕೊಂಡು ಇರ್ಬೇಕು ಜೊತೆಗಿದ್ಮೇಲೆ. ಹಿಂಗೆಲ್ಲ ಮಾಡಿದ್ರೆ ಯಾರೋ ಸಹಿಸ್ಕೊಂಬಲ್ಲ ಕಣಪ್ಪ. ಪಾಪ ಪುಣ್ಯ ಆಗತಿ ಸಹಿಸ್ಕೊಂಡವಳೆ. ಬೇರೆ ಯಾರಾಗಿದ್ರು ನಾನು ಆಗಿದ್ರು ಸಹಿಸ್ಕೊಂತಿರ್ಲಿಲ್ಲ. ಮಾಡ್ಬೇಕಷ್ಟೇ ನೆಮ್ತಿದ್ದೆ. ಎಷ್ಟು ಇದು ಮಾಡ್ತಾರೆ ಗೊತ್ತೇ ಪಾಪ. ಅಲ್ಲ ಈ ಹುಡುಗಿ ಮೇಲೆ ಹಿಂಗೆ ಮಾಡಬಾರ್ದು ತಗ. ಎಷ್ಟೋ ನಮ್ದು ಐತೆ ಅಂತ ಹೇಳಿ ದೌಲತ್ ಮೆರಿಬಾರ್ದು. ನಮ್ಮ ಅಮ್ಮ ಇರೋದು ಅಷ್ಟ ಐತೆ, ಆಸ್ತಿ ಇಷ್ಟ ಐತೆ, ಹಂಗೆ ಹಿಂಗೆ ಅದನ್ನ ಒಳ್ಳೆ ಚೆನ್ನಾಗಿ ಹೇಳ್ತಾಳೆ. ಅಂಥದ್ದೇ ಹೇಳೋದಾಳು ಬರೀ. ನಮ್ಮ ಅಮ್ಮ ಇರೋ ಹಂಗೆ ಹಿಂಗೆ ಇಂಥದ್ದು ಅಂತ ಹೇಳ್ತಾಳೆ. ಏನು ಹಂಗೇನು, ಅಯ್ಯೋ ನೋಡಬೇಕು. ಅಷ್ಟು ಇದು ಮಾಡ್ತಾಳೆ ಹಂಗೆ. ನೀವು ಹೆಂಗೆ ಹೇಳ್ತೀರೋ ಹಂಗೆ ಮಾವ. ನಂದೇನಿಲ್ಲ. ನಾನಂತೂ ನಮ್ಮಮ್ಮ ಏನು ಮಾತು ಮೀರಲ್ಲ. ನಮ್ಮಮ್ಮ ಹೇಳೈತೆ ಅತ್ತೆ ಮಾಮ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಎಲ್ಲಾರನ್ನೂ ನೋಡ್ಕೋಬೇಕು. ನೀನು ಯಾರೋ ಮಾಡ್ತಾರೆ ಅಂತ ನೀನು ಮಾಡಬೇಡ, ಅವ್ರನ್ನ ನೋಡ್ಕೊಂಬ್ಲೇಬೇಕು ಅಂತೇಳಿ ಅಮ್ಮ ಹೇಳೈತೆ. ಯಾರೇನ ಮಾಡ್ಕೊಂಬ್ಲೇಳು, ನಾನಂತೂ ನಿಮ್ಮನ್ನು ನೋಡ್ಕೊಂತೀನಿ. ಅವಳು ನೋಡ್ಕೊಂಬಿಲ್ಲ ಅಂದ್ರೆ ಪರವಾಗಿಲ್ಲ, ನಾನು ನೋಡ್ಕೊಂತೀನಿ. ನಾನು ಬಟ್ಟೆ ತೊಳಿತೀನಿ, ಎಲ್ಲರಿಗೂ ಮಾಡಿಕ್ತೀನಿ, ನಾನು ಮಾಡೋ ಕರ್ತವ್ಯ ಮಾಡ್ತೀನಿ. ಅಮ್ಮ ಹೇಳಿರೋದೇ ಅದು. ಹುಡುಗಿ ಬಾಯಾಗಿಂತ ಮಾತು ಬರುತ್ತಲ್ಲ, ಎಷ್ಟು ಸಂತೋಷ ಆಗುತ್ತೆ ಕೇಳಿದರೆ. ಅವಳು ಬಾಯಾಗ ಒಂದು ದಿವಸಕ್ಕನ ಅಂತ ಮಾತು ಬಂದಿಲ್ಲ, ಏನಿಲ್ಲ. ರಮ್ಮ ಇನ್ನೂ ಕೆಲಸ ಮಾಡಬೇಡ ಕಣೆ, ನೀನು ಯಾಕೆ ಮಾಡ್ಕೊಂತ ಹೇಳ್ಕೊಡ್ತಾಳೆ ಹೊರತು ರಮ್ಮ ಮಾಡಮ್ಮ ಚೆನ್ನಾಗಿರಮ್ಮ ಎಲ್ಲಾರು ತಗೋನು ಅಂತ ಹೇಳಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಾನಂತೂ ಇವಾಗ ಬಿಡ್ಕೊಂಬಲ್ಲ. ಈ ಮನೆಯಕ್ಕೆ ಜಾಗಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ನಿನ್ನ ಹೆಂಡ್ತಿ ಕರ್ಕೊಂಡು ನೀನು ಎಲ್ಲೆಲ್ಲೋ ಬರ್ಕೊಡ್ದು ಅಂತ ಹೇಳಿದ್ದೀನಿ ಅಷ್ಟೇ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.